ಕೊಡಗಿನ ಪ್ರಕೃತಿಯೇ ಹಾಗೆ. ಹಸಿರುಕ್ಕುವ ಕಾನನಗಳ ಮಧ್ಯೆ ಅಲ್ಲಲ್ಲಿ ದುಮ್ಮಿಕ್ಕುವ ಜಲರಾಶಿಗಳ ಬೆರಗು ಪರಿಸರಕ್ಕೆ ತಂಪಿನ ತೇಜಸ್ಸು ನೀಡುತ್ತಿವೆ. ಮನಸ್ಸುಗಳನ್ನು ಅರಳಿಸಿ ಮುದಗೊಳಿಸುತ್ತಿವೆ. ದಟ್ಟ ಕಾಡಿನ ಮಧ್ಯೆ ಹರಿಯುತ್ತಾ, ನೆಗೆಯುತ್ತಾ, ಓಡುತ್ತಾ, ನಲಿಯುತ್ತಾ, ಹೆಬ್ಬಂಡೆಗಳ ಮೇಲಿಂದ ದುಮ್ಮಿಕ್ಕುತ್ತಾ ಜೈಂಕರಿಸುವ ಜಲಧಾರೆಗಳ ಸೊಬಗು ವರ್ಣನೆಗೆ ನಿಲುಕದು. ಯಾರೂ ಕಾಣದ ದೂರದ ಹಳ್ಳಿಗಾಡಿನ ಕಾಡಿನ ಮಧ್ಯೆ ತನ್ನಷ್ಟಕ್ಕೆ ತಾನು ಹರಿಯುತ್ತಾ, ಕಾಣದ ಕಡಲಿಗೆ ಅಂಬಲಿಸುವ ತೊರೆಯಂತೆ ಎಲ್ಲೋ ಹುಟ್ಟಿ ಎಲ್ಲಿಗೂ ಪಯಣಿಸುವ ಜಲರಾಶಿಯೊಂದು ಈಗ ಕಡಲ ನೀಲಿಯೊಳು ಕರಗುವ ಹಂಬಲದಿಂದ ದುಮ್ಮಿಕ್ಕುತ್ತಿದೆ. ಬನ್ನಿ, ಆ ಜಲ ಸೌಂದರ್ಯವನ್ನ ಕಣ್ಣಾರೆ ನೋಡಿ ಬರೋಣ. ಈಕೆ ಸೂರ್ಲಬ್ಬಿ ಜಲಸುಂದರಿ. ಕೆರಳಿದರೆ ಮಾತ್ರ ರೌದ್ರರೂಪಿಣಿ. ಕೊಡಗಿನ ಮಾದಾಪುರದಿಂದ ದಟ್ಟ ಕಾಡು ಹಾಗೂ ಕಾಫಿ ತೋಟಗಳ ನಡುವಿನ ಏಕತಾನತೆಯ ದಾರಿಯಲ್ಲಿ ಸಾಗಿದರೆ ಸುಮಾರು 20 ಕಿಲೋಮೀಟರ್ ದೂರದ ಸೂರ್ಲಬ್ಬಿಯಲ್ಲಿ ಪ್ರತ್ಯಕ್ಷವಾಗುವ ಈ ಅಭೂತಪೂರ್ವ ಜಲಕನ್ಯೆ ನಿಮ್ಮನ್ನ ಬೆಕ್ಕಸ ಬೆರಗಾಗಿಸುತ್ತಾಳೆ. ಕಾಡಿನ ಇಳಿಜಾರಿನಲ್ಲಿ ಸುಮಾರು 100-200 ಮೀಟರ್ ದುಮ್ಮಿಕ್ಕುತ್ತಾ ಸಾಗಿ ಬರುವ ಈ ಜಲಧಾರೆಯ ರೌದ್ರತೆ ಭಯ ಹುಟ್ಟಿಸುತ್ತದೆ. ಅಜ್ಞಾತವಾಗಿಯೇ ಉಳಿದಿದ್ದ ಸೂರ್ಲಬ್ಬಿ ಜಲಪಾತದ ಸೂಜಿಗಲ್ಲಿನಂಥ ಆಕರ್ಷಣೆಗೆ ಈಗ ಹೆಚ್ಚಿನ ಪ್ರವಾಸಿಗರು ಬಲಿ ಬಿದ್ದಿದ್ದಾರೆ. ಜಲ ಸೌಂದರ್ಯದ ಸೆಳೆತಕ್ಕೆ ಸಿಲುಕಿ ಈಕೆಯನ್ನು ಹುಡುಕಿ ಬರುವವರು ಇದ್ದಾರೆ. ಸೂರ್ಲಬ್ಬಿ ಜಲಧಾರೆಗೆ ಮನ ಸೋಲುವವರ ಸಂಖ್ಯೆಯು ದ್ವಿಗುಣಗೊಳ್ಳುತ್ತಿದೆ. ವಿ ಆರ್ ಫ್ರಮ್ ಮೈಸೂರು. ಆ್ಯಕ್ಚುಲಿ ನಮಗೆ ಇಲ್ಲಿ ಕೊಡಗಿಗೆ ಬಂದಿದ್ದು ತುಂಬ ಖುಷಿ ಅನ್ನಿಸ್ತು. ಏನಕ್ಕೆ ಅಂದರೆ ಯೂಶ್ವಲಿ ನಾವು ಕಪಲ್ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರ್ಸು. ಯೂಶ್ವಲಿ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ. ನಾವು ಕೇರಳ, ಊಟಿ, ತಮಿಳ್ನಾಡು ಅಂತೆಲ್ಲ ಹೋಗ್ತಿರ್ತೀವಿ. ಸೊ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡೆ ಇಷ್ಟು ಹಿಡನ್ ಜೆಮ್ ಪ್ಲೇಸಸ್ಗಳಿದ್ದಾವೆ. ಮೇಯ್ನಾಗಿ ಇಲ್ಲೊಂದು ಇರೋದು ಸೂರ್ಲಬ್ಬಿ ವಾಟರ್ಫಾಲು. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಹಿಡನ್ ಜೆಮ್ ಇನ್ ಕೂರ್ಗ್. ರಿಯಲಿ ತುಂಬ ಚೆನ್ನಾಗಿದೆ. ಲೈಕ್ ಈ ಕಡೆಯಿಂದ ತುಂಬ ಜೋರಾಗಿ ಗಾಳಿ ಬೀಸಿದರೆ ಲೈಕ್ ಸೂರ್ಲಬ್ಬಿ ವಾಟರ್ಫಾಲಿಂದ ನೀರು ಆ ಕಡೆಗೆ ಹೋಗಿ ರೀಚ್ ಆಗುತ್ತೆ. ಸೊ ಲಿಟ್ರಲಿ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ, ಚೆನ್ನಾಗಿದೆ. ಮಳೆ ಹೆಚ್ಚಾದಂತೆ ಸೂರ್ಲಬ್ಬಿ ಜಲಧಾರೆಯ ರೌದ್ರತೆಯು ದ್ವಿಗುಣವಾಗುತ್ತದೆ. ಸಾಮಾನ್ಯ ಮಳೆಗೆ ತನ್ನೆಲ್ಲ ಬೆಡಗು ಭಿನ್ನಾನಗಳನ್ನು ಹೊರಚೆಲ್ಲುವ ಜಲಕನ್ಯೆ ಜಡಿ ಮಳೆ ಬಂದಾಗ ಜಾಡ್ಯವನ್ನೆಲ್ಲ ಜಾಡಿಸಿ ಮೈ ನಡಗಿಸುತ್ತಾಳೆ. ಹೆಬ್ಬಂಡೆಗಳ ಮೇಲೆ ಹಾರಿ ಸೇತುವೆಯನ್ನು ಮುಳುಗಿಸುವಂತೆ ಮಹಾಪ್ರವಾಹದೋಪಾದಿ ಚಿಮ್ಮುತ್ತಾಳೆ. ಬೆಟ್ಟದಿಂದ ಕಿವಿಗಡಚಿಕ್ಕುವಂತೆ ಭಯಾನಕವಾಗಿ ಬೋರ್ಗರಿಯುತ್ತಾ ಆರ್ಭಡಿಸುತ್ತಾ ಹಾಲ್ನೊರೆಯಾಗಿ ಧುಮುಕುವ ಈ ಜಲಧಾರೆಯನ್ನು ನೋಡುತ್ತಾ ನಿಂತರೆ ಉಳಿದ ಜಗತ್ತು ಕಣ್ಮರೆಯಾಗುತ್ತದೆ. ನಾವಿವತ್ತು ಬೆಳಿಗ್ಗೆ ಬಂದ್ವಿ. ನಾವು ಕೋಟೆ ಬೆಟ್ಟಕ್ಕೋಸ್ಕರ ಬಂದ್ವಿ. ಕೋಟೆ ಬೆಟ್ಟದಲ್ಲಿ ತುಂಬ ಫಾಗ್ ಇರುತ್ತೆ ಅಂತ ಈ ಟೈಮಲ್ಲಿ ಅಂತ ಹೇಳಿದರು. ಅದೇ ಥರನೇ ಕೂಡ ತುಂಬ ಫಾಗ್ ಇತ್ತು. ನಾವು ಈಶ್ವರನ ದೇವಸ್ಥಾನದ ಮೇಲ್ಗಡೆ ಬೆಟ್ಟ ಹತ್ಕೋಕ್ಕೋಸ್ಕರ ಟ್ರೆಕ್ಕಿಂಗ್ ಮಾಡೋಕ್ಕೋಸ್ಕರ ಬಂದ್ವಿ. ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಈ ಸ್ಥಳ. ಈ ಟೈಮಲ್ಲಿ ಮಾತ್ರ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಜೊತೆಗೆ ನಾವು ಅಲ್ಲಿ ಪಕ್ಕದಲ್ಲಿ ಒಂದು ಫಾಲ್ಸ್ ಇದೆ, ಫಾಲ್ಸ್ ಸ್ಥಳಕ್ಕೂ ಕೂಡ ಹೋದ್ವಿ. ಫಾಲ್ಸಲ್ಲಿ ನೀರು ಮಾಮೂಲಿ ಬೆಟ್ಟದಿಂದ ಏನು ನೀರೆಲ್ಲ ಬರ್ತಾ ಇದೆ ಅದು ತುಂಬ ಚೆನ್ನಾಗಿ ಹರಿತಾ ಇದೆ ಅದು. ಮತ್ತು ಅಲ್ಲೆಲ್ಲ ಆಟ ಆಡಿದ್ವಿ, ಚೆನ್ನಾಗಿದೆ. ಮತ್ತು ಬೆಟ್ಟದಲ್ಲಿ ಸಂಪೂರ್ಣವಾಗಿ ಫಾಗೇ ಕವರ್ ಆಗಿತ್ತು. ಸಂಪೂರ್ಣವಾಗಿ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಫಾಗೋಕ್ಕೋಸ್ಕರನೇ ಬಂತು. ಇದು ಸೂರ್ಲಬ್ಬಿ ಫಾಲ್ಸು ದಾರಿ ಹೋಕರಿಗೆ ದಾರಿಲೇ ಸಿಗೋಂಥ ಫಾಲ್ಸು. ಇದು ತುಂಬಾ ಚೆನ್ನಾಗಿದೆ. ಆದರೆ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ, ಅದು ನಮಗೆ ಬೇಜಾರಾಗಿದೆ. ಆದರೆ ಅದಕ್ಕೆ ಅವರ ಸುರಕ್ಷತೆಗೋಸ್ಕರ, ನಮ್ಮ ಸುರಕ್ಷತೆಗೋಸ್ಕರನೇ ಮಾಡಿದ್ದಾರೆ. ಆದರೂ ಕೂಡ ನಮಗೆ ಇದು ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿದೆ. ಅದು ನಮಗೆ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಕಗ್ಗಾಡಿನ ಮಧ್ಯೆ ಕಣ್ಮರೆಯಾಗುತ್ತಿದ್ದ ಸೂರ್ಲಬ್ಬಿ ಜಲಧಾರೆ ಇಂದು ಸುಂದರ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದ್ದರೂ ಇಲ್ಲಿ ಪ್ರವಾಸಿಗರಿಗೆ ಸುರಕ್ಷತೆಯ ಕೊರತೆ ಇದ್ದೇ ಇದೆ. ಸಮೀಪದಲ್ಲೆಲ್ಲೂ ಮನೆಗಳಿಲ್ಲದ, ಅಂಗಡಿಗಳು ಇಲ್ಲದ, ಸಂಕಷ್ಟಕ್ಕೆ ನೆರವಾಗುವವರು ಇಲ್ಲದ ಕಗ್ಗಾಡಿನ ಮಧ್ಯೆ
ಜಡಿಮಳೆಯಲ್ಲಿ ಒಬ್ಬಂಟಿ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸುವುದು ತ್ರಾಸದಾಯಕ. ಒಟ್ಟಿನಲ್ಲಿ ಮನುಷ್ಯರ ಹಸ್ತಕ್ಷೇಪಕ್ಕೆ ನಿಲುಕದ ಕಗ್ಗಾಡಿನ ಮಧ್ಯೆ ನಕ್ಷತ್ರ ಪುಂಜದಂತೆ ವಿಹರಿಸುತ್ತಿದ್ದ ಸೂರ್ಲಬ್ಬಿ ಜಲಸುಂದರಿಯ ಸಂಪೂರ್ಣ ಸೌಂದರ್ಯ ಇದೀಗ ಅನಾವರಣವಾಗುತ್ತಿದೆ. ಈಕೆಯ ವರ್ಣನಾತೀತ ಜಲರಾಶಿಯ ಬೆಡಗನ್ನ ಪ್ರಕೃತಿ ಪ್ರಿಯರು ಆರಾಧಿಸತೊಡಗಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.